ಕನ್ನಡ ಚಿತ್ರರಂಗದಲ್ಲಿ ಸಹನಟಿಯಾಗಿ ಗುರುತಿಸಿಕೊಂಡಿರುವ ನಟಿ ಜೋಶಿತಾ ಅವರ ಮೇಲೆ ತನ್ನ ಗಂಡನಿಂದಲೇ ಹಲ್ಲೆ ಆಗಿರುವಂಥದ್ದು. ಸೊ ಅವರೀಗ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನಲ್ಲಿ ಕೇಸನ್ನು ದಾಖಲು ಮಾಡಿರುವಂಥದ್ದು, FIR ದಾಖಲಾಗಿದೆ. ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ. ಅವ್ರ ತಾಯಿ ಮೇಲೆ ಕೂಡ ಹಲ್ಲೆ ಆಗಿರುವಂಥದ್ದು, ಜೊತೆಗೆ ಅವರ ಮಾವ ಮೇಲೆ ಕೂಡ ಹಲ್ಲೆ ಆಗಿರುವಂಥದ್ದು. ಅವ್ರನ್ನೇ ಮಾತನಾಡ್ಸೋಣ, ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಸೊ ಈಗ ನಿಮಗೆ ನಿಮ್ಮ ಗಂಡನಿಂದಲೇ ಹಲ್ಲೆ ಆಗಿರುವಂಥದ್ದು, ಯಾಕೆ, ಏನಾಯಿತು, ಯಾಕೆ ಹಲ್ಲೆ ಮಾಡಿದ್ರು ಅವ್ರು ನಿಮಗೆ ಅಂತ? ಆ್ಯಕ್ಚುಲಿ ನಾನು ಮದುವೆ ಆಗಿ 2 ವರ್ಷ ಆಯಿತು. ಮಗು ಈಗ 1 ವರ್ಷ 3 ತಿಂಗಳು ಹೆಣ್ಮಗು. ಸೊ ಪ್ರಾಬ್ಲಮ್ ಏನಾಯಿತು ಅಂದರೆ, ಮದುವೆ ಆದಾಗಿಂದನೂ ನನಗೆ ಯಾವತ್ತೂ ನೆಮ್ಮದಿ ಇಲ್ಲ. ಅತ್ತೆ ಮಾವನ ಕಿರುಕುಳ, ಯಾವಾಗಲೂ ಕೆಲಸ ಮಾಡ್ತಾನೆ ಇರಬೇಕು, ಒಂಥರ ಕೆಲಸದವ್ರ ಥರ ಇಟ್ಕೊಂಡ್ಬಿಟ್ಟಿದ್ರು ನನ್ನ. ಯಾವತ್ತೂ ಎಲ್ಲೂ ಕರ್ಕೊಂಡೋಗೋದು ಕರ್ಕೊಂಬರೋದು ಏನೂ ಇಲ್ಲ. ಕರ್ಕೊಂಡೋದ್ರೆ ಅಮ್ಮನ ಮನೆಗೆ ಬಿಡೋದು, ಕರ್ಕೊಳ್ಳೋದು ಅಷ್ಟೇ ಇದ್ದಿದ್ದು. ಸೊ ಇದರಿಂದ ಆದ್ರೂ ಮಗು ಆಗೋವರೆಗೂ ತುಂಬ ಅಡ್ಜಸ್ಟ್ ಮಾಡಿಕೊಂಡು ಕೆಲಸಗಳೆಲ್ಲ ಮಾಡಿಕೊಂಡು ಇದ್ದೆ. ಮಗು ಆದ ನಂತರ C-ಸೆಕ್ಷನ್ ಆಗಿತ್ತು ನನಗೆ. ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಬೇಕಿತ್ತು. ಬಾಣಂತನಕ್ಕೂ ಅಮ್ಮನ ಮನೆಗೆ 1 ತಿಂಗಳಿಂದ ಬಾಣಂತನ ಮಾಡ್ಕೊಂಡು ನೀನು ಬಂದ್ಬಿಡಬೇಕು ಅಂತೆಲ್ಲ ಜಗಳ ಮಾಡಿದ್ರು. ಏನೋ ಹಾಸ್ಪಿಟ್ಲಲ್ಲೇ ಜಗಳ ಮಾಡಿದ್ರು. ಸೊ ಹಿಂಗೆಲ್ಲ ಆಗಲ್ಲ ಅಂತೆಲ್ಲ ಹೇಳಿದ್ದಕ್ಕೆ ಅವ್ರ ಅಪ್ಪ ಅಮ್ಮ ನಾನು ನೋಡ್ಕೊಳ್ಳಲ್ಲ ಅಂದರು. ಕೊನೆಗೆ ಕಾಲು ಹಿಡ್ಕೊಂಡು ಅಪ್ಪ ಅಮ್ಮನ ಮನೆಗೆ ಬಿಟ್ಟು 1 ತಿಂಗಳಾದ್ಮೇಲೆ ತಿರ್ಗಾ 2-3 ತಿಂಗಳಾದ್ಮೇಲೆ ನನ್ನ ಮತ್ತೆ ಜಗಳ ಮಾಡ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋದ್ಮೇಲೆ ಆವಾಗಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಪಬ್ಗೆ ಹೋಗೋಣ, ಕ್ಲಬ್ಗೆ ಹೋಗೋಣ, MG ರೋಡ್ಗೆ ಹೋಗೋಣ, ಲಿವಿಂಗ್ ಟುಗೆದರ್ ಹೋಗೋಣ, ನೀನು ಯಾರ ಜೊತೆಗೆ ಬೇಕು ಅವ್ರ ಜೊತೆಗೆ ಮಲ್ಕೋ, ನನಗೆ ಯಾರ ಜೊತೆಗೆ ಬೇಕು ನಾನು ಹೋಗ್ತೀನಿ, ನೀನು ನೋಡೋಕೆ ಚೆನ್ನಾಗಿದೆಯಾ, ಸಿನಿಮಾ ಕಮಿಟ್ ಆಗು, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ, ಈ ಥರ ಎಲ್ಲ ಸ್ಟಾರ್ಟ್ ಆಯಿತು. ನನಗಿಂಥ ಕ್ಯಾರೆಕ್ಟರ್ ಇರೋ ಅಂತ ನಾ ಮದುವೆ ಆಗ್ಬಿಟ್ನಲ್ಲ ಅಂತ ನನಗೆ ನಾಚಿಕೆ ಆಗೋಯ್ತು. ಸರಿ, ಒಂದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಬಂದ ಮೇಲೆ ಅಪ್ಪ ಅಮ್ಮನ ಮನೇಲಿದ್ದೆ. ಅಪ್ಪಂಗೆ ಸ್ಟ್ರೋಕ್ ಆಗಿರೋದ್ರಿಂದ ಬ್ರೈನ್ ಆಪ್ರೇಷನ್ ಆಗಿದೆ. ಸೊ ತುಂಬ ಟೆನ್ಷನ್ ಕೊಡೋಕ್ಕಾಗಲ್ಲ ಅಂತೇಳಿ ನಾನು ಹೇಳಲಿಲ್ಲ, ಮುಚ್ಚಿಟ್ಕೊಂಡೆ. ಆಮೇಲೆ ಸರಿ ಇದೆಲ್ಲ ಮಾಮೂಲಿ, ಹೋಗಿ ಮನೆಗೆ ಅಂಥೇಳಿ ಕರ್ಕೊಂಡೋಗಿ ಮತ್ತೆ ಬಿಟ್ಟರು. ಅದಾಗಿ ಮತ್ತೆ ಒಂದೇ ದಿನ ನಾನು ಅಲ್ಲಿ ಇದ್ದಿದ್ದು, ಮತ್ತೆ ಜಗಳ ಆಯಿತು. ನಾನು ಹುಟ್ಟಹಬ್ಬದ ದಿನ ಜಗಳ ಮಾಡ್ಕೊಂಡು ಮತ್ತೆ ವಾಪಸ್ ಬಂದೆ. ಅದಾದಮೇಲೆ 11 ತಿಂಗಳಾಯಿತು, ಇವತ್ತುವರೆಗೂ ಅವ್ರ ಮನೆಗೆ ಕಾಲಿಟ್ಟಿಲ್ಲ. ಅದಾದಮೇಲೆ ಮಗು ನನ್ನ ಜೊತೆಗೆ ಇತ್ತು. ಹೆಣ್ಮಗು ಅಂದಮೇಲೆ ಅದು ತಾಯಿ ಹಾಲು ಕುಡಿಲೇಬೇಕಂತ, ಅದಕ್ಕೋಸ್ಕರ ನನ್ನ ಮಗು ನಾನು ಇಟ್ಕೊಂಡೆ. ಮಗು ಹುಟ್ಟಾಗಿಂದ ಇಲ್ಲಿವರೆಗೂ, ನೆನ್ನೆವರೆಗೂ ನಮ್ಮ ಮನೇಲೇ ಇದ್ದಿದ್ದು, ನಮ್ಮ ತಾಯಿ ಮನೇಲೇ, ನಮ್ಮ ತಾಯಿನೇ ನೋಡ್ಕೋತಾ ಇದ್ದಿದ್ದು. ಏನಾಯಿತು ಅಂದರೆ, ನೆನ್ನೆ ನಾವು ಡಿವೋರ್ಸ್ ಕೇಳ್ತಾ ಇದ್ವಿ. ಅವ್ರನ್ನ ಕೊಡ್ತೀನಿ ಕೊಡಲ್ಲ ಅಂತ ತುಂಬ ಆಟ ಆಡಿಸ್ತಾ ಇದ್ದ. ಸರಿ, ಏನಾದ್ರು ಒಂದು ಡಿಸಿಷನ್ ತೊಗೊಳ್ಳೋಣ, ಡಿವೋರ್ಸ್ ಕೊಟ್ಬಿಡ್ತೀನಿ, ಬನ್ನಿ ಮಾತಾಡೋಣ ಅಂತ ಅಂದ. ಸರಿ ಆಯಿತು, ಎಲ್ಲ ಕುತ್ಕೊಂಡು ಮಾತಾಡೋಣ ಅಂತೇಳಿ ನೆನ್ನೆ ಅವ್ರ ಮನೆ ಹತ್ರ ಕರೆಸ್ಕೊಂಡ. ಅವ್ರ ಮನೆ ಹತ್ರ ಹೋಗಿದ್ದಕ್ಕೆ, ನಾನು ದುಡ್ಡು ಕೊಡಲ್ಲ, ನೀನು ಏನು ಬೇಕಾದ್ರೂ ಮಾಡ್ಕೋ ಅಂತ ಅಂದ. ಸರಿ ಆಯಿತು, ನೀನು ದುಡ್ಡು ಕೊಡೋಲ್ಲ ಅಂದರೆ ಆಯ್ತಪ್ಪ, ನಿನ್ನ ಮಗು ನೀನು ಇಟ್ಕೋ, ನಾನು ನಮ್ಮ ಅಮ್ಮನ ಮನೇಲಿ ಇರ್ತೀನಿ, ನಿನ್ನ ಮಗು ಖರ್ಚೇನಿದೆ ನೀನು ನೋಡ್ಕೊ ಅಂದ್ಬಿಟ್ಟು ಮಗುನ ಕೊಡಕ್ಕೆ ಹೋದೆ. ಅವ್ನು ಎತ್ಕೊಳ್ಳಿಲ್ಲ. ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ನನ್ನ ಪಾಡಕ್ಕೆ ನಾನು ಹಿಂಗೆ ಬಂದೆ. ಆಮೇಲೆ ಸಣ್ಣ ಪುಟ್ಟ ಮಾತುಗಳಾಗಿ ವಿಚಾರ ಬೆಳೆದು ಒಂದೇ ಸಲ ಬಂದು ಅಮ್ಮನ ಮೇಲೆ ಈ ಥರ ಹಲ್ಲೆ ಮಾಡಿದ್ದಾನೆ. ಅದರಿಂದ ತುಂಬ ಪ್ರಾಬ್ಲಮ್ ಆಗಿ 112 ಕಾಲ್ ಮಾಡಿದ್ವಿ. ಕಾಲ್ ಮಾಡಿದ್ಮೇಲೆ ಅವ್ರು ಬಂದಮೇಲೆ MLC ಮಾಡಿ ಅಂತ ಹೇಳಿ ಕಳಿಸಿ ನೆನ್ನೆ ರಾಮಮೂರ್ತಿ ನಗರ ಸ್ಟೇಷನಲ್ಲಿ FIR ದಾಖಲು ಮಾಡಿದ್ದೀವಿ.